ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅಂತ ಇನ್ನೂ ಕನ್ಫ್ಯೂಷನಲ್ಲೇ ಇನ್ನೂ ಎಷ್ಟೊಂದು ಜನ ಇದ್ದೀರಾ. ಇದರ ಬಗ್ಗೆ ಖುದ್ದಾಗಿ CM ಸಿದ್ದರಾಮಯ್ಯನವರು ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಎಲ್ಲರಿಗೂ ಕೂಡ ಈ ತಿಂಗಳು ಜೂನ್ 18ನೇ ತಾರೀಕನೇ ಎಕ್ಸ್ಟ್ರಾ 2,000 ರೂಪಾಯಿ ಬರುತ್ತಿದೆ. ಹಾಗಾದರೆ 2,000 ರೂಪಾಯಿ ಯಾವ ರೀತಿ ಬರುತ್ತೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಆರಾಮಾಗಿ ಬರುತ್ತಿತ್ತು. ಆದರೆ ಲೋಕಸಭಾ ಚುನಾವಣೆ ಆದಮೇಲೆ ತುಂಬಾನೇ ಕನ್ಫ್ಯೂಷನ್, 2,000 ರೂಪಾಯಿ ಬರುತ್ತಾ ಬರಲ್ವಾ ಏನು ಕತೆ ಅಂತ. ಇವಾಗ ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಯಾರಿಗೆ ಬರುತ್ತೆ, ಯಾವ ರೀತಿ ಎಲ್ಲಾನು ಕೂಡ ತಿಳಿಸಿಕೊಡುತ್ತೇನೆ. ಜೂನ್ 18ನೇ ತಾರೀಕು ರಿಲೀಸ್ ಮಾಡುತ್ತೀವಿ ಅಂತ ಡೇಟ್ನ ಕೂಡ ಕೊಟ್ಟಿದ್ದಾರೆ. ಇವಾಗ CM ಸಿದ್ದರಾಮಯ್ಯನವರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯದು ಏನು ಗೊಂದಲ ಇತ್ತು ಅಲ್ಲ, ಹಾಗೆ ಬರುತ್ತಾ ಬರಲ್ವಾ ಅನ್ನೋದರ ಬಗ್ಗೆ ಕ್ಲಿಯರ್ ಮಾಡಿದ್ದಾರೆ. ಅದನ್ನು ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಇಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಜೂನ್ 18ನೇ ತಾರೀಕು 2,000 ರೂಪಾಯಿನ ಒಂದು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಕೇಳಬಹುದು, ಈ ಒಂದು 2,000 ರೂಪಾಯಿ ಎಲ್ಲರಿಗೂ ಕೂಡ ಬರುತ್ತಾ, ಮಹಿಳೆಯರಿಗೆ ಬರುತ್ತಾ ಅಥವಾ ಯಾರಿಗೆ ಬರುತ್ತೆ, ಯಾವ ರೀತಿ ಬರುತ್ತೆ 2,000 ರೂಪಾಯಿ ನಮಗೂ ಗೊತ್ತೇ ಇಲ್ವಲ್ವಾ. ಕೇಂದ್ರ ಸರ್ಕಾರದ ಅಂತ ಇದು ಏನೆಂದರೆ, ಕೇಂದ್ರ ಸರ್ಕಾರದವರು PM ಕಿಸಾನ್ ಯೋಜನೆಯಡಿ 2,000 ರೂಪಾಯಿ ಕೊಡ್ತಿದ್ರು ಮೊದಲು. ಇವಾಗ ಅಧಿಕಾರಕ್ಕೆ ತಿರ್ಗಾ ಬಂದಿರಲ್ವಾ, ಅದರಿಂದ ಇವಾಗ 2,000 ರೂಪಾಯಿನ ಹೊಸದಾಗಿ ಈ ಒಂದು ಸರ್ಕಾರ ರಚನೆ ಆಗಿದೆ ಅಲ್ವಾ, ಹೊಸದಾಗಿ ಕೇಂದ್ರ ಸರ್ಕಾರದಲ್ಲಿ BJP, ಅದಕ್ಕೂ ಕೂಡ ಇವಾಗ PM ಕಿಸಾನ್ ಯೋಜನೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ನಿಮಗೆ ಏನು ಕಂತು ಕಂಟಿನ್ಯೂ ಆಗಬೇಕಿತ್ತಲ್ಲ, PM ಕಿಸಾನ್ ಯೋಜನೆಯಡಿ ಹಣ ಬರಬೇಕತ್ತಲ್ಲ, ಅದನ್ನು ಇವಾಗ ಅದು ನಿಮಗೆ ಜೂನ್ 18ನೇ ತಾರೀಕು ಬಿಡುಗಡೆ ಮಾಡುತ್ತೀವಿ, ಎಲ್ಲ ರೈತರ ಖಾತೆ ಕೂಡ ಬರುತ್ತೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ನೀವು ಆರಾಮವಾಗಿ ಇರಬಹುದು ರೈತರು. ಆದರೆ ಈ ಒಂದು ಹಣದ ಬಗ್ಗೆ ಬರುವುದಾದ್ರೆ, ಇವಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಬರುವುದಾದ್ರೆ, ಆದ್ರೆ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇದೆ, ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಏನ್ ಕತೆ. ಮತ್ತೆ ಮೇನ್ ಆಗಿ ಹಣ ಬರುತ್ತೆ ಅಂತ ಗೊತ್ತಾದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ರೀತಿನೂ ನಿಮಗೆ ಸಾಕಷ್ಟು ಒಂದು ಡೌಟ್ಸ್ ಗಳು ಇತ್ತು. ಆಗ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂದ್ರೆ, ಇವಾಗ ನೋಡಿ ಗೊತ್ತಾಗುತ್ತಾನೆ, ಜಸ್ಟ್ ಎಲೆಕ್ಷನ್ ಮುಗಿದಿದೆ ಕಾಂಗ್ರೆಸ್, ಅದಾದ್ಮೇಲೆ ಏನಾಗುತ್ತಿದೆ, ಎಲೆಕ್ಷನ್ ಎಲ್ಲ ಮುಗಿದಾದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡಬೇಕು ಅನ್ನೋದನ್ನ 11ನೇ ಕಂತಿನ ಹಣದ ಬಗ್ಗೆ ಅವರು ಚರ್ಚೆ ಮಾಡಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತಾ ಇರ್ತಾರೆ. ಯಾಕೆಂದ್ರೆ ಸ್ವಲ್ಪ 11ನೇ ಕಂತಿನ ಹಣ ನೀವು ಲೇಟ್ ಆಗಿ ರಿಸೀವ್ ಮಾಡಿಕೊಳ್ಳಬಹುದು. ಖುದ್ದಾಗಿ CM ಸಿದ್ದರಾಮಯ್ಯನವರು ಏನು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೇನೆ ನೋಡಬಹುದು. ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅಂತ ಒಂದು ಡೌಟ್ ಇತ್ತಲ್ಲ, ಅದು ಫೈನಲಿ ಇವಾಗ ಕ್ಲಾರಿಫಿಕೇಶನ್ ಆಗಿದೆ. ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡಬಹುದು. ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೇನೆ. ಏನಂದ್ರೆ CM ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಒಂದು ಟ್ವಿಟರ್ ನಲ್ಲಿ ಅವರು ಟ್ವೀಟ್ ಮಾಡಿ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಮತ್ತೆ ಗ್ಯಾರಂಟಿ ಯೋಜನೆ ಆಗಿರಲಿ ಕಂಟಿನ್ಯೂ ಆಗುತ್ತೆ, ಏನು ಕೂಡ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಆರಾಮವಾಗಿರಿ, ನಿಮಗೆ ಗೃಹಲಕ್ಷ್ಮಿ ಹಣ ಇನ್ನು ಕೆಲವು ದಿನಗಳಲ್ಲಿ ರಿಸೀವ್ ಮಾಡಿಕೊಳ್ಳುತ್ತೀರಾ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲ ಮಹಿಳೆಯರಿಗೆ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.